ರಾಕೇಶನ್ ಫೋನ್ ನಂಬರ್ಗೆ. ಬರ್ಲಾ ಸರ್? ಬರ್ತೀನಿ ಸರ್. ಮದುವೆಗಿಂತ ಮುಂಚೆ ದುಡ್ಡನ್ನ ಅರೇಂಜ್ ಮಾಡೋದು ಮಾತ್ರ ಮರಿಬೇಡಿ. ನಿಲ್ಸಿ 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 ನಿಲ್ಸಿ. ಯಾಕೋ? ಗೌಡ್ರೆ, ಅದು ಗಂಧಿಗ್ಲಿ ಅಂಗಡಿಲಿ ಅರ್ಶಿನ ಕುಂಕುಮ ತಗೋಬೇಕು. ಸರಿ, ಏಯ್ ಗಾಡಿ ಸೈಡ್ಗೆ ಹಾಕೋ. ಹೋಗ, ಅದೇನ್ ಬೇಕು ತಗೊಂಬ. ಅದು ಅದು ದುಡ್ಡು ಗೌಡ್ರೆ. ಅದೇನ್ ಬೇಕು ತಗೋ, ದುಡ್ಡು ನಾನು ಕೊಡ್ತೀನಿ. ಅಣ್ಣ ಹೇಳಿ. ಅಣ್ಣ, 1 ಡಜನ್ ಬಾಳೆ ಅರ್ಶಿನ ಕುಂಕುಮ ಪ್ಯಾಕೆಟ್ ಕೊಡಿ. ಬೇರೆ ಇನ್ನೇನ್ ಬೇಕು? ಆಮೇಲೆ ಅಕ್ಕಿ ಬೆಲ್ಲ ಸಿಗುತ್ತಾ? ಸಿಗುತ್ತೆ, ಕೊಡಿ. ಹಾಗೆ ಅದ್ರ ಜೊತೆ ಬ್ಲೌಸ್ ಪೀಸು ಮತ್ತೆ ಕಾಯಿ ಕೊಡಿ. ಎಷ್ಟಾಯ್ತಪ್ಪ? ಸೀರೆ ಬೇಡ್ವಾ? ಒಂದ್ ಚೆನ್ನಾಗಿರೋ ಸೀರೆ ಕೊಡಿ. ಅಯ್ಯೋ, ಎಷ್ಟಾಯ್ತು? ನೋಡ್ತೀನಿ, 1 ನಿಮಿಷ. 3,500. ಅಯ್ಯೋ, ಅಷ್ಟೊಂದಾ? ಪರವಾಗಿಲ್ಲ ಬಿಡು, ನಾನು ಕೊಡ್ತೀನಿ, ಗಾಬರಿ ಆಗ್ಬೇಡ. ಅಯ್ಯೋ ಯಜಮಾನ್ರೆ. ಕೇಶವ ಬಿಡು, ಹೇಳೋ ಮೇಲೆ ಹೇಳೋ ಮೇಲೆ. ಗೌಡ್ರೆ, ನೀವು ಬದಲಾಗಿರೋದು ನೋಡಿ ಏನೋ ಅನ್ಕೊಂಡೆ. ಆದ್ರೆ ನನ್ನ ಮಗಳ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡೋ ಮಟ್ಟಕ್ಕೆ ಬದಲಾಗಿದ್ದೀರಂತ ನನ್ಗೆ ಗೊತ್ತಿಲ್ಲ ಯಜಮಾನ್ರೆ. ನಾನು ಒಂದ್ ಹೆಣ್ಮಗಿನ ತಂದೆ ಕೇಶವ. ಮಗಳು ಮದುವೆ ದಿವಸ ಅಪ್ಪ ಆದವನ ಆಸೆ ಆಕಾಂಕ್ಷೆ ಏನಿರುತ್ತೆ ಅಂತ ನನಗ್ ಗೊತ್ತಿರಲ್ವಾ? ಸರಿ, ಲೇಟ್ ಆಯ್ತು, ಬಾ ಹೋಗೋಣ. ಕೊಡಪ್ಪ. ಲೇ ಪ್ರಿಯಾ, ಏನೇ ಇದು? ಅಬ್ಬಬ್ಬಬ್ಬಾ, ಯಾವತ್ತಾದ್ರೂ ನಾವಿಂತ ಜಾಗಕ್ಕೆ ಬರ್ತೀವಿ ಅಂತ ಅನ್ಕೊಂಡಿದ್ದ? ಇಲ್ಲ ರೀ, ಎಷ್ಟ್ ಚೆನ್ನಾಗಿದೆ ಅಲ್ವಾ? ಅಮ್ಮ ಅಪ್ಪ, ನಾವು ಬಂದಿರೋದು ಜಾಗ ನೋಡಕ್ಕಲ್ಲ, ಅಕ್ಕ ಬಾವ ಮದ್ವೆ ನೋಡಕ್ಕೆ. ಆಯ್ತು, ನಡಿಯಮ್ಮ. ಹಾಯ್ ಚಿನ್ಮಯ್. ಅಕ್ಕ, ನಮಸ್ತೆ. ನಮಸ್ತೆ. ಏನೇ ಚಿನ್ಕೊಳ್ಳಿ, ಇಷ್ಟೊತ್ತಿಗೆ ಬರೋದು? ನೆನ್ನೆನೆ ಬರ್ಬೋದಿತ್ತಲ್ವಾ? ನಾನೇನ್ ಮಾಡ್ಲಿ ಅಕ್ಕ, ನಾನಿನ್ನು ಚಿಕ್ಕವಳು. ಅಪ್ಪ ಅಮ್ಮ ಕರ್ಕೊ ಬಂದ್ರೆ ತಾನೇ ನಾನು ಬರೋದು. ಇಂಥ ಮಾತ್ಗೆ ಏನೂ ಕಮ್ಮಿ ಇಲ್ಲ. ಹೇಗಿದ್ದೀರಾ ಅಣ್ಣ? ಹೇಗಿದ್ದೀರಾ ಪ್ರಿಯಾ? ನಾನ್ ಸೂಪರ್ ಆಗಿದ್ದೀನಿ. ನಿನ್ನೆನೆ ಬರೋಣ ಅಂತ ಅನ್ಕೊಂಡಿದ್ವಿ, ಆದ್ರೆ ಆಗ್ಲಿಲ್ಲ. ಬೇಜಾರ್ ಮಾಡ್ಕೋಬೇಡಿ. ಬೇಜಾರಾಗ್ದೇ ಇರತ್ತಾ? ಹಾಯ್ ಬಾವಾ. ಹಾಯ್ ಚಿನ್ನಿ. ನಿನ್ ಜೊತೆ ನಾನ್ ಮಾತಾಡಲ್ಲ. ಅಪ್ಪ ಅಮ್ಮ ಇನ್ನೇನು ನಡೀರಿ, ಊರ್ಗ್ ಹೋಗೋಣ. ಏನ್ ಚಿನ್ನು, ಯಾಕೆ? ಮಾತಾಡ್ದೆ ಇರೋರ ಹತ್ರ ಏನ್ ಮಾತು? ನಡೀರಿ ಹೋಗೋಣ. ಅಯ್ಯೋ, ಸಾರಿ. ಆಕ್ಚುಲಿ ನಾನ್ ನಿನ್ ಮೇಲೆ ಕೋಪ ಮಾಡ್ಕೋಬೇಕು, ಆದ್ರೆ ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟು ನನ್ ಕೋಪನೆಲ್ಲ ಇಳಿಸ್ಬಿಟ್ಟೆ. ಹೆಂಗೆ ನಾವು? ಸರಿನಮ್ಮ. ಅದ್ ಸರಿ, ಹೇಗ್ ಬಂದ್ರಿ? ಊರಿಂದ ಬಸ್ಸಲ್ಲಿ ಬಂದ್ವಿ, ಇಲ್ಲಿಗೆ ಆಟೋದಲ್ಲಿ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದು ಫೋನ್ ಮಾಡೋದಲ್ವಾ? ಕಾರ್ ಕಳಿಸ್ತಾ ಇದ್ದೆ. ಫೋನ್ ಮಾಡೋದಲ್ವಾ? ನೀವಿಬ್ರು ಮದ್ವೆ ಓಡಾಟದಲ್ಲಿ ಬ್ಯುಸಿ ಇರ್ತೀರಾ, ಅದಕ್ಕೆ ಸುಮ್ಮನೆ ಯಾಕೆ ತೊಂದರೆ ಕೊಡೋದು ಅಂತ ನಾವೇ ಬಂದ್ವಿ. ಬಾವಾ, ಜಾಗ ತುಂಬಾ ಚೆನ್ನಾಗಿದೆ. ಛತ್ರ ಎಲ್ಲಿ? ಇಲ್ಲಿ ಛತ್ರ ಅಂತ ಏನೂ ಇರಲ್ಲ. ನಾವೆಲ್ಲಿ ಹೇಳ್ತೀವೋ ಅಲ್ಲೇ ಮಂಟಪ ರೆಡಿ ಮಾಡ್ತಾರೆ. ಅಲ್ಲಿ ನೋಡು, ಅಲ್ಲಿ ಮಂಟಪ ರೆಡಿ ಮಾಡ್ತಾ ಇದಾರೆ.
ವಾವ್ ಸೂಪರ್. ನಾನು ಈ ಹೋಟ್ಲೆಲ್ಲ ಸುತ್ತಾಕೊಂಡ್ ಬರ್ತೀನಿ. ಇದು ಹೋಟೆಲ್ ಅಲ್ಲ, ರೆಸಾರ್ಟ್. ಮಾವ, ಉಪ್ಪಿಟ್ಟಂದ್ರೆ ಏನು, ಉಪ್ಪ ಅಂದ್ರೆ ಏನು, ಎರಡು ಒಂದೇ ತಾನೆ? ಬಾ ಬನ್ನಿ. ಬನ್ನಿ. ಹೇಳಿ ವರದರಾಜ್ ಅವರೇ, ಏನೋ ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ್ರಿ. ಮೇಡಮ್, ಆಕ್ಚುಲಿ ಇಲ್ಲೇನ್ ನಡೀತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಕ್ಲಾರಿಟಿ ತಗೋಣ ಅಂತ. ಯಾವ ವಿಷಯ ಹೇಳಿ. ಇನ್ಯಾವ್ದ್ರ ಬಗ್ಗೆ ಮೇಡಮ್? ಮದುವೆ ಬಗ್ಗೆ. ಮದ್ವೆ ಬಗ್ಗೆನಾ? ಏನಾಯ್ತೀಗ? ನೀವು ನನ್ನ ಮಗಳನ್ನ ಮನೆ ಸೊಸೆ ಮಾಡ್ಕೋತೀನಿ ಅಂತಂದ್ರಿ. ತುಂಬಾ ಸಂತೋಷದಿಂದ ನಾವು ಒಪ್ಕೊಂಡಿವಿ. ಬರಕ್ ಹೇಳಿದ್ರಿ, ಬಂದ್ವಿ. ಇಲ್ಲಿ ನೋಡಿದ್ರೆ ಮದುವೆ ಶಾಸ್ತ್ರಗಳೆಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಆ ಭವಾನಿಗೂ ಮದುಮಗಳು ಅನ್ನೋ ಲೆವೆಲ್ಗೆ ಬಿಲ್ಡಪ್ ಕೊಟ್ಟಿದ್ದೀರಾ. ನೀವು ನೋಡಿದ್ರೆ ಏನು ನಡೆದೇ ಇಲ್ವೇನೋ ಅನ್ನೋ ತರ ಇದ್ದೀರಾ. ಆಕ್ಚುಲಿ ನಿಮ್ ತಲೆಯಲ್ಲಿ ಏನು ಓಡ್ತಾ ಇದೆ ಪ್ಲೀಸ್ ಹೇಳಿ. ಕೊನೆ ಗಳಿಗೆನಲ್ಲಿ ಭವಾನಿ ಜಾಗದಲ್ಲಿ ಅಪೇಕ್ಷನ್ ಕೂರಿಸ್ತೀನಿ ಅಂತ ಹೇಳಿದ್ರಿ. ಅಥರ್ವನ್ ಕೈಲಿ ತಾಳಿ ಕಟ್ಟಿಸ್ತೀನಿ ಅಂತಾನೂ ಹೇಳಿದ್ರಿ. ಆದ್ರೆ ಈಗ ನಡೀತಿರೋದೆಲ್ಲ ನೋಡಿದ್ರೆ ಇದು ಹೇಗೆ ಸಾಧ್ಯ ಆಗತ್ತೆ? ಭವಾನಿ ತನಗೆ ತಾನೇ ಈ ಮದುವೆ ಮನೆಯಿಂದ ಹೊರಗಡೆ ಹೋಗೋ ತರ ಹೇಗ್ ಮಾಡ್ತೀರಾ? ವರದರಾಜ್, ಬೇಟೆ ಆಡೋಕ್ಕೂ ಮುಂಚೆ ಹುಲಿ ತಾಳ್ಮೆ ತುಂಬಾ ಮುಖ್ಯ ಆಗತ್ತೆ. ತಾಳ್ಮೆಯಿಂದ ಇದೆ ಅಂದ ಮಾತ್ರಕ್ಕೆ ಸುಮ್ಮನೆ ಇದೆ ಅಂತ ಅಲ್ಲ, ಸಮಯಕ್ಕೋಸ್ಕರ ಕಾಯ್ತಾ ಇದೆ ಅಂತ ಅರ್ಥ. ಈ ವಸುಂಧರ ನಿಮ್ಗೆ ಮಾತು ಕೊಟ್ಟಿದ್ದಾಳೆ ಅಂದ್ಮೇಲೆ ದೇವ್ರು ವರ ಕೊಟ್ಟ ಹಾಗೆ. ಬದ್ಲಾಗೋ ಮಾತೇ ಇಲ್ಲ. ನನಗ್ ನಿಮ್ ಮಾತಿನ ಮೇಲೆ ನಂಬಿಕೆ ಇದೆ ಆಂಟಿ. ಆದ್ರೆ ನೀವು ಆ ಭವಾನಿ ಜೊತೆ ಅಷ್ಟು ಚೆನ್ನಾಗಿದ್ದೀರಾ, ಅಷ್ಟು ಕ್ಲೋಸ್ ಆಗಿದ್ದೀರಾ. ನನಗದನ್ ನೋಡಿದ್ರೆ ಭಯ ಆಗುತ್ತಾ ಆಂಟಿ. ಈಗ ನಿನಗ್ ಬಂದಿರೋ ಅನುಮಾನ ಬೇರೆ ಯಾರಿಗೂ ಬರಬಾರ್ದು.